ಜಮ್ಮು ಕಾಶ್ಮೀರದ ಉಧಂಪುರ್ನಲ್ಲಿ ಸ್ಫೋಟವಾಗಿದೆ. ಸ್ಫೋಟದಿಂದಾಗಿ ದಟ್ಟವಾದ ಹೊಗೆ ಆವರಿಸಿದೆ. ಉಧಂಪುರ್ನಲ್ಲಿ ಸೈರನ್ ಮೊಳಗ್ತಾ ಇದೆ. ಜಮ್ಮು ಕಾಶ್ಮೀರದ ಉಧಂಪುರ್ನಲ್ಲಿ ಸ್ಫೋಟ ಸಂಭವಿಸಿದೆ. ಆ ಸ್ಫೋಟದಿಂದಾಗಿ ದಟ್ಟವಾಗಿ ಹೊಗೆ ಆವರಿಸಿದೆ. ಉಧಂಪುರ್ನಲ್ಲಿ ಸೈರನ್ ಮೊಳಗ್ತಾ ಇದೆ. ದಿಬ್ಬೇರ್ ಪ್ರದೇಶದಲ್ಲಿ ಭಾರೀ ಸ್ಫೋಟದ ಸದ್ದು ಕೇಳಿ ಬಂದಿದೆ. ನಿನ್ನೆ ರಾತ್ರಿ ಇಷ್ಟೆಲ್ಲ ಡೆವಲಪ್ಮೆಂಟ್ಸ್ ಆಗಿರುವಂತದ್ದು. ತನ್ನ ದಾಳಿಯನ್ನ ಪಾಕಿಸ್ತಾನ ನಿಲ್ಲಿಸ್ತಾನೆ ಇಲ್ಲ, ನಿರಂತರವಾಗಿ ದಾಳಿಯನ್ನ ಮಾಡ್ತಾನೆ ಇದೆ. ನೋಡಿ, ವಿಜುವಲ್ಸ್ ಅಲ್ಲಿ ಗಮನಿಸ್ತಾ ಇದ್ದೀವಿ. ಜಮ್ಮು ಕಾಶ್ಮೀರದ ಉಧಂಪುರ್ನಲ್ಲಿ ಸ್ಫೋಟ ಸಂಭವಿಸಿರುವಂತದ್ದು. ಆ ಸ್ಫೋಟದಿಂದಾಗಿ ದಟ್ಟವಾದ ಹೊಗೆ ಆವರಿಸಿದೆ. ನ್ಯೂಸ್ 18ಗೆ ಲಭ್ಯವಾಗಿರುವಂತಹ ಎಕ್ಸ್ಕ್ಲೂಸಿವ್ ವಿಜುವಲ್ಸ್ ಇದು. ಎಷ್ಟರ ಮಟ್ಟಿಗೆ ಸ್ಫೋಟ ಸಂಭವಿಸಿದೆ ಅನ್ನೋದಕ್ಕೆ ಆ ಹೊಗೆ ಸಾಕ್ಷಿಯಾಗ್ತಾ ಇದೆ. ಉಧಂಪುರ್ನಲ್ಲಿ ಸೈರನ್ ಮೊಳಗ್ತಾ ಇದೆ. ಸ್ಫೋಟ ಸಂಭವಿಸಿದೆ, ಜನರು ಎಚ್ಚರಿಕೆಯಿಂದ ಇರಬೇಕು ಅಂತ ಸೈರನ್ ಅನ್ನ ಈಗ ಅಳವಡಿಸಿ ಸೈರನ್ ಅನ್ನ ಮೊಳಗಿಸುತ್ತಿದ್ದಾರೆ. ದಿಬ್ಬೇರ್ ಪ್ರದೇಶದಲ್ಲಿ ಭಾರೀ ಸ್ಫೋಟದ ಸದ್ದು ಕೂಡ ಕೇಳಿಬಂದಿದೆ. ಪಾಕಿಸ್ತಾನಕ್ಕೆ ಮತ್ತಷ್ಟು ಬಿಸಿ ಮುಟ್ಟಿಸಲು ಭಾರತ ತಯಾರಿಯನ್ನ ನಡೆಸಿದೆ. ಮೋದಿ ನೇತೃತ್ವದಲ್ಲಿ ಸತತವಾಗಿ 3 ಗಂಟೆಗಳ ಕಾಲ ಮಹತ್ವದ ಸಭೆಯನ್ನ ನಡೆಸಿದ್ದಾರೆ. ಪ್ರಧಾನಿ ಕಚೇರಿಯಲ್ಲಿ ಮಹತ್ವದ ಸಭೆ ನಡೆದಿದೆ. ಮೋದಿ ನೇತೃತ್ವದಲ್ಲಿ ಸತತವಾಗಿ 3 ಗಂಟೆಗಳ ಕಾಲ ಮಹತ್ವದ ಸಭೆ ನಡೆಸಿದೆ. ಪ್ರಧಾನಿ ಕಚೇರಿಯಲ್ಲಿ ಮಹತ್ವದ ಸಭೆ ನಡೆದಿರುವಂತದ್ದು. ಸೇನಾ ಮುಖ್ಯಸ್ಥರು ಹಾಗೂ ರಕ್ಷಣಾ ಸಚಿವರ ಜೊತೆ ಮೋದಿ ಸಭೆಯನ್ನ ನಡೆಸಿದ್ದಾರೆ. ಪಾಕ್ಗೆ ಅಂತಾರಾಷ್ಟ್ರೀಯ ಹಣಕಾಸು ನೆರವು ತಡೆಯೋದಕ್ಕೆ ಯತ್ನಿಸುತ್ತಿದ್ದಾರೆ. ಸತತವಾಗಿ 3 ಗಂಟೆಗಳ ಕಾಲ ನಡೆದಂತಹ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಪಾಕಿಸ್ತಾನಕ್ಕೆ ತಕ್ಕ ಪಾಠವನ್ನ ಕಲಿಸುವಂತೆ ಸಭೆಯಲ್ಲಿ ಸೂಚನೆಯನ್ನ ನೀಡಲಾಗಿದೆ. ಐಎಂಎಫ್ ನೆರವು ಉಗ್ರರ ಬೆಳವಣಿಗೆಗೆ ಬಳಕೆ ಆಗ್ತಾ ಇದೆ ಅಂತ ಮನವರಿಕೆಯನ್ನ ಮಾಡಿಕೊಡ್ಲಿಕ್ಕೆ ಪ್ಲಾನ್ ಅನ್ನ ಮಾಡ್ತಿದ್ದಾರೆ. ಈ ಹಿಂದೆ ಕೂಡ ನಿರ್ಮಲಾ ಸೀತಾರಾಮನ್ ಅವರು ಐಎಂಎಫ್ ಭೇಟಿಯಾಗಿ ಯಾವ ರೀತಿಯಾಗಿ ಪಾಕಿಸ್ತಾನ ನರಿ ಬುದ್ಧಿಯನ್ನ ತೋರಿಸ್ತಾ ಇದೆ, ಆ ಕುತಂತ್ರ ರಾಷ್ಟ್ರಕ್ಕೆ ಹಣಕಾಸಿನ ನೆರವು ನೀಡಬಾರದು ಅಂತ ಐಎಂಎಫ್ ಅಂದ್ರೆ ಅಂತಾರಾಷ್ಟ್ರೀಯ ಹಣಕಾಸು ನಿಧಿಯ ಮನವಿಯನ್ನ ಮಾಡಿದ್ರು. ಆದ್ರೂ ಕೂಡ ಈ ಮನವಿಯನ್ನ ಪರಿಗಣಿಸದೆ ಐಎಂಎಫ್ ಹಣಕಾಸಿನ ನೆರವು ನೀಡಲಿಕ್ಕೆ ಮುಂದಾಗಿದೆ. 19,000 ಕೋಟಿಯ ಹಣಕಾಸು ನೆರವು ನೀಡಲಿಕ್ಕೆ 2 ಹಂತದಲ್ಲಿ ಪಾಕಿಸ್ತಾನಕ್ಕೆ ಮುಂದಾಗಿದೆ. ಇದರಿಂದಾಗಿ ಪಾಕಿಸ್ತಾನ ಬೇರೆ ಏನೂ ಇಲ್ಲ, ಯುದ್ಧಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನ ಖರೀದಿ ಮಾಡುತ್ತೆ, ನಂತರ ಭಾರತದ ಮೇಲೆ ಅಟ್ಯಾಕ್ ಮಾಡುತ್ತೆ. ಉಗ್ರರನ್ನ ಪೋಷಿಸ್ತಾ ಇರುವಂತಹ ಪಾಕಿಸ್ತಾನದಿಂದ ದೇಶದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಎಲ್ಲ ದೇಶಗಳಲ್ಲೂ ಕೂಡ ಯಾವ ರೀತಿಯಾಗಿ ಅನಾಹುತಗಳಾಗಿದೆ. ಬರೀ ಭಾರತ ಮಾತ್ರ ಅಲ್ಲ, ಪಾಕಿಸ್ತಾನ ಉಗ್ರರನ್ನ ಪೋಷಿಸ್ತಾ ಇರೋದ್ರಿಂದ ಯಾವೆಲ್ಲ ದೇಶಗಳಲ್ಲಿ ಯಾವ ರೀತಿಯಾಗಿ ಅಟ್ಯಾಕ್ಗಳಾಗಿದೆ, ಇದೆಲ್ಲದರ ಕುರಿತು ನಿರ್ಮಲಾ ಸೀತಾರಾಮನ್ ಮನವರಿಕೆಯನ್ನ ಮಾಡಿಕೊಟ್ಟಿದ್ರು. ಆದ್ರೆ ಇದನ್ನ ಪರಿಗಣಿಸದೆ ಐಎಂಎಫ್ ಹಣವನ್ನ ರಿಲೀಸ್ ಮಾಡಲಿಕ್ಕೆ ಮುಂದಾಗಿತ್ತು. ಈಗ ಮತ್ತೆ ಮೋದಿ ರಕ್ಷಣಾ ಸಚಿವರ ಜೊತೆ ಹಣಕಾಸು ಸಚಿವರ ಜೊತೆ ಸಭೆಯನ್ನ ನಡೆಸಿ ಈ ಐಎಂಎಫ್ ನೆರವು ಉಗ್ರರ ಬೆಳವಣಿಗೆಗೆ ಬಳಕೆ ಆಗ್ತಾ ಇದೆ ಅನ್ನುವಂಥದ್ದನ್ನ ಮತ್ತೊಮ್ಮೆ ಮನವರಿಕೆ ಮಾಡಲಿಕ್ಕೆ ಪ್ಲಾನ್ ಮಾಡಿದ್ದಾರೆ. ಜಮ್ಮುವಿನಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಆಕ್ಟಿವ್ ಆಗಿದೆ. ಜಮ್ಮು ಶ್ರೀನಗರದ ಸುತ್ತಮುತ್ತಲೂ ಕೂಡ ಹೈ ಅಲರ್ಟ್ ಆಗಿದೆ. ಎಷ್ಟರ ಮಟ್ಟಿಗೆ ಪಾಕಿಸ್ತಾನ ತನ್ನ ಕುತಂತ್ರ ಬುದ್ಧಿಯನ್ನು ಉಪಯೋಗಿಸಿ ಸಾಮಾನ್ಯ ನಾಗರಿಕರ ಮೇಲೆ ದಾಳಿಯನ್ನ ಮಾಡ್ತು, ಯಾವ ರೀತಿ ಕಾಲ್ ಕೆರ್ಕೊಂಡು ಎಲ್ಲ ದೇಶಗಳಲ್ಲೂ ಕೂಡ ಜಗಳಕ್ಕೆ ಹೋಗ್ತಾ ಇದೆ, ಯುದ್ಧಕ್ಕೆ ಆಹ್ವಾನಿಸ್ತಾ ಇದೆ. ಇದಕ್ಕೆ ಹಣಕಾಸಿನ ನೆರವನ್ನ ತಡೆಯುವಂತಹ ನಿಟ್ಟಿನಲ್ಲಿ ಸಭೆಯ ಮೇಲೆ ಸಭೆಯನ್ನ ಮಾಡ್ತಿದ್ದಾರೆ ಪ್ರಧಾನಿಗಳು.